ಬಂಧುಗಳೇ ನಮಸ್ಕಾರ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಅಪ್ಪ ನೋಡಿದ್ರೆ ಹಿಂದೂ ಹೃದಯ ಸಾಮ್ರಾಟ್ ಬಾಳಾ ಸಾಹೇಬ್ ಠಾಕ್ರೆ. ಇಡೀ ದೇಶದಲ್ಲಿ ಹಿಂದೂಗಳ ಆಶಾಕಿರಣ ಯಾರನ್ನು ಇದ್ದೆ ಅಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಅದು ಬಾಳಾ ಸಾಹೇಬ್ ಠಾಕ್ರೆ. ಮಗ ನೋಡಿದ್ರೆ ಅದೇನೋ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಆನೆ ಹೊಟ್ಟೆನಲ್ಲಿ ಸೂಲಂಗಿ ಅಂತೇಳಿ, ಆ ಥರ ಒಂದು ಕುರ್ಚಿ ಆಸೆಗೋಸ್ಕರ, ಒಂದು ಮುಖ್ಯಮಂತ್ರಿ ಪದವಿ ಆಸೆಗೋಸ್ಕರ ತನ್ನಪ್ಪ ಮಾಡಿದ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಿದ ಮಗ ಅಂತ ಹೇಳಿದ್ರೆ, ಹಿಂದುತ್ವಕ್ಕೆ ಕೊಳ್ಳಿ ಇಟ್ಟ, ರಾಷ್ಟ್ರೀಯತೆ ವಿರುದ್ಧವಾಗಿ ನಿಂತ್ಕೊಂಡ. ಇವತ್ತು ಜನ ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಪಕ್ಷದಲ್ಲೇ ನಿಲ್ಲೋದಕ್ಕೂ ಸ್ಥಳ ಇಲ್ಲ ಹಂಗೆ ಮಾಡಿಟ್ಟಿದ್ದಾರೆ. ಎಸ್, ಹೊಸ ಸ್ಟೋರಿ ಏನು ಗೊತ್ತಾ? ಇನ್ನೊಬ್ಬ ಮಮತಾ ಬ್ಯಾನರ್ಜಿ ಆಗ್ತಾ ಇದ್ದಾರೆ ಉದ್ಧವ್ ಠಾಕ್ರೆ. ಯಾವ ರೀತಿ ಮಮತಾ ಬ್ಯಾನರ್ಜಿ ಚುನಾವಣೆ ಸೋತು 1.5 ತಿಂಗಳಲ್ಲಿ ಇಡೀ ಪಕ್ಷವನ್ನು ಕಳ್ಕೊಂಡ್ರು, ಅದೇ ರೀತಿ ಉದ್ಧವ್ ಠಾಕ್ರೆ ಇಡೀ ತನ್ನ ಪಕ್ಷವನ್ನು ಕಳ್ಕೊತಾ ಇದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಫಸ್ಟ್ ಟೈಮು ಇದರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಲೇ ಉದ್ಧವ್ ಠಾಕ್ರೆ 2ನೇ ಬಾರಿ ತನ್ನ ಪಕ್ಷವನ್ನು ಕಳ್ಕೊತಾ ಇದ್ದಾರೆ. 2020ರಲ್ಲಿ ಇವರ ಧೋರಣೆಗೆ ಬೇಸತ್ತು 40 ಜನ ಇವರದೇ MLAಗಳು ಶಿಂದೆ ಜೊತೆ ಸೇರಿಕೊಂಡು ಅದೇ ನಿಜವಾದ ಶಿವಸೇನೆ ಅಂತೇಳಿ ಘೋಷಣೆ ಮಾಡಿಕೊಂಡ್ರು. ಇಡೀ ಪಾರ್ಟಿ ವರ್ಟಿಕಲ್ ಆಗಿ ಸ್ಪ್ಲಿಟ್ ಆಯಿತು. ಆದರೆ ಒಂದಷ್ಟು ಕಾರ್ಯಕರ್ತರು, ಒಂದಷ್ಟು ಲೀಡರ್ಗಳು ಉದ್ಧವ್ ಠಾಕ್ರೆ ಜೊತೆ ಉಳ್ಕೊಂಡ್ರು. ಅದನ್ನು ಶಿವಸೇನೆ UBT ಅಂತ ಮಾಡಿದ್ರು. ಮತ್ತೆ ಅದೇ ದೇಶದ್ರೋಹಿ ಕಾಂಗ್ರೆಸ್ ಜೊತೆ ಅಲಯನ್ಸು, ಮತ್ತು NCP ಶರದ್ ಪವಾರ್ ಫ್ಯಾಕ್ಷನ್ ಜೊತೆ ಅಲಯನ್ಸು. ಆದರೆ ತನ್ನ ನೀತಿ ಮಾತ್ರ ಬದಲಾವಣೆ ಮಾಡ್ಕೊಳ್ಳೇ ಇಲ್ಲ. ಅದೇ ಹಿಂದೂ ವಿರೋಧ ನೀತಿ, ಅದೇ ಭಾರತ ವಿರೋಧ ನೀತಿ. ಯಾರ ಬಾಯಲ್ಲಿ ರೀ? ಉದ್ಧವ್ ಠಾಕ್ರೆ ಬಾಯಲ್ಲಿ, ಬಾಳಾ ಸಾಹೇಬ್ ಠಾಕ್ರೆಯ ಮಗನ ಬಾಯಲ್ಲಿ. ಜೊತೆಗೆ ಹೆಂಗೆ ಮಮತಾ ಬ್ಯಾನರ್ಜಿ ಅವ್ರ ಅಳಿಯನ್ನು ನೆಚ್ಕೊಂಡು ಹಾಳಾಗೋರು, ಅಭಿಷೇಕ್ ಬ್ಯಾನರ್ಜಿ ನೆಚ್ಕೊಂಡು ಹಾಳಾಗೋದ್ರು. ಆ ಅಭಿಷೇಕ್ ಬ್ಯಾನರ್ಜಿ ಆ ರೌಡಿಸಮ್ಮು, ತನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತಕ್ಕಂಥ ಆಟಿಟ್ಯೂಡು ಸೇಮ್ ಆದಿತ್ಯ ಠಾಕ್ರೆಗೂ. ಯೋಗ್ಯತೆ ಇಲ್ದಿದ್ರೂ ಕೂಡ ಅಪ್ಪನ ಕಡೆಯಿಂದ ಬಂದಂತಹ ಅಧಿಕಾರ, ಅದೇ ರೌಡಿಸಮ್ಮು, ಅದೇ ದುರಾಂಕಾರ, ಅದೇ ನಾಲ್ಗೆ. ಶಿವಸೈನಿಕರೆಲ್ಲರೂ ಕೂಡ ಹಿಂದುತ್ವವನ್ನು ರಕ್ತದಲ್ಲಿ ಇಟ್ಕೊಂಡು ಬಂದಿರೋರು. DNA ಡ್ರಿಲ್ ಆಗಿಬಿಟ್ಟಿದೆ ಅವ್ರಿಗೆ ಹಿಂದುತ್ವ ಮತ್ತು ರಾಷ್ಟ್ರೀಯತೆ. ಶಿಂದೆ ಅವರು ಶಿವಸೇನೆಯನ್ನು ಹೊಡ್ಕೊಂಡು ಹೋದಾಗಲೂ ಕೂಡ ಒಂದಷ್ಟು ಶಿವಸೈನಿಕರು ಜೊತೆ ನಿಂತ್ಕೊಂಡ್ರು, ಒಂದಷ್ಟು ಲೀಡರ್ಗಳ ಜೊತೆ ನಿಂತ್ಕೊಂಡ್ರು. ಯಾಕೆ ಅಂತೇಳಿದ್ರೆ ಬಾಳಾ ಸಾಹೇಬ್ರ ಮಗ ಅಂತೇಳಿ ಇವತ್ತಲ್ಲ ನಾಳೆ ಬದಲಾಗ್ತಾರೆ ಅಂತ ಹೇಳಿ ಇವರಪ್ಪನ ಮೇಲೆ ಇರೋ ಗೌರವಕ್ಕೆ ಇವ್ರ ಜೊತೆ ನಿಂತ್ಕೊಂಡಿದ್ದು. ಈ ಮುಷ್ಟಿ ನೋಡ್ಕೊಂಡಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಒಂದು ಏನಂದ್ರೆ ವಿಸ್ಮೃತಿ ಚುನಾವಣೆ ಅದು, ಅದರಲ್ಲಿ ಒಂದಷ್ಟು ಲಾಭ ಆಯಿತು ಇವರ ಅಲಯನ್ಸ್ಗೆ. 9 MPಗಳು ಗೆದ್ದು ಬಂದರು ಶಿವಸೇನೆ UBTಯಿಂದ, ಅಂದರೆ ಉದ್ಧವ್ ಠಾಕ್ರೆ ಪಕ್ಷದಿಂದ. ಅಟ್ಲೀಸ್ಟ್ ಹಾಗಾದರೂ ಎಚ್ಚೆತ್ತುಕೊಂಡು ಮತ್ತೆ ಹಿಂದುತ್ವದ ಕಾಲೇ ವಾಡಿದಿದ್ರೆ, ಮತ್ತೆ ರಾಷ್ಟ್ರೀಯ ಕಡೆಗೆ ಒಲಿದಿದ್ರೆ ಮತ್ತೆ ಶಿವಸೈನಿಕರು ಅವ್ರ ಜೊತೆ ಸೇರ್ಕೊಳ್ಳೋರು. ಆದರೆ ಅಪ್ಪ ಮಗನ ಧೋರಣೆ ಬದಲಾಗಲೇ ಇಲ್ಲ. ಇವತ್ತು ಇಡೀ ರಾಷ್ಟ್ರದಲ್ಲಿ ಭೂಕಂಪ ನಡೀತಾ ಇದೆ ವಿರೋಧ ಪಕ್ಷಗಳಲ್ಲಿ. ಅದರ ದೊಡ್ಡ ಎಫೆಕ್ಟು ಮಹಾರಾಷ್ಟ್ರದಲ್ಲೂ ಆಗಿದೆ. ಮಹಾರಾಷ್ಟ್ರದ 9 ಜನ ಉದ್ಧವ್ ಠಾಕ್ರೆ ಪಕ್ಷದ MPಗಳಲ್ಲಿ 7 ಜನ ಈಗಾಗಲೇ ಪಕ್ಷ ಬಿಡೋ ಚಿಂತನೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಜೊತೆ ಈ 7 ಜನ MPಗಳು ಡೆಲ್ಲಿನಲ್ಲಿ ಗುಪ್ತವಾಗಿ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗಲ್ಲಾಗಲೇ ಯಾವ್ಯಾವ ರೀತಿ ಅವ್ರು ಬರಬೇಕು, ಏನು ಮಾಡಬೇಕು, ಬಂದ ಮೇಲೆ ಅವ್ರಿಗೆ ಏನೇನು ಸಿಗುತ್ತೆ ಎಲ್ಲವೂ ಕೂಡ ಫೈನಲ್ ಆಗಿದೆ. ಇನ್ನು ಮುಂದೆ ಬರ್ತಿರ್ತಕ್ಕಂತಹ ಏನು ಮೋದಿ ಸರ್ಕಾರದ ಮಿನಿಸ್ಟ್ರಿಯಲ್ ರೀಶಫಲಿಂಗಲ್ಲಿ ಈ 7 ಜನದಲ್ಲಿ ಒಬ್ಬರಿಗೆ ಕ್ಯಾಬಿನೆಟ್ ಖಾತೆಯನ್ನು ಕೊಡಬೇಕು ಅಂತಲೂ ಆಗಿದೆ. ಮಿಕ್ಕಿದವರಿಗೆ ಯಾವ ರೀತಿ ಅಕಾಮಿಡೇಟ್ ಮಾಡಬೇಕು, ಯಾವ ರೀತಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು, ಟಿಕೆಟ್ ಕೊಡುವಂಥ ಭರವಸೆಗಳು ಇವೆಲ್ಲವೂ ಕೂಡ ಆಗಿ 7 ಜನ ಯಾವುದೇ ಕ್ಷಣದಲ್ಲಿ ಉದ್ಧವ್ ಠಾಕ್ರೆಯನ್ನು ಬಿಟ್ಟು ನಮ್ಮದೇ ಅದು ನಿಜವಾದ ಶಿವಸೇನೆ UBT ಅಂತ ಘೋಷಣೆ ಮಾಡ್ತಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಘೋಷಣೆ ಮಾಡ್ಬೋದು. ಯಾಕೆಂದರೆ 9ರಲ್ಲಿ 7 ಜನ ಅಂತ ಹೇಳಿದ್ರೆ 77% ಆಯಿತು. 2/3 ಅಲ್ಲ, 77%. ಅದು ಎಂತೆಂಥ ದೊಡ್ಡ ಲೀಡರ್ಗಳು: ಸಂಜಯ್ ಯಾವತ್ಮಲ್, ನಾಗೇಶ್ ಅಸ್ಟಿಕರ್, ಸಂಜಯ್ ಜಾಧವ್, ರಾಜಾಬಾಬು ವಾಜೆ, ಬಾಬು ಸಾಹೇಬ್ ವಾಗ್ಚುರೆ, ಅನಿಲ್ ದೇಸಾಯಿ. ಏನು ಬಂದಿದ್ದೀರಿ ದೊಡ್ಡ ರೋಗ ಈ ವಿರೋಧ ಪಕ್ಷಗಳಿಗೆ, ಈ ಉದ್ಧವ್ ಠಾಕ್ರೆ ಅಂತವ್ರಿಗೆ. ಇಂಥ ದೊಡ್ಡ ಲೀಡರ್ಗಳನ್ನ ಏನು ಯಾರೋ ಕಟ್ಟಾ ಶಿವಸೈನಿಕರು ಇಂಥವ್ರು ತಮ್ಮ ಜೊತೆಗೆ ಇಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆಲ್ಲ ರಾಜಕಾರಣ ಬೇಕೇನ್ರಿ? ಇವತ್ತು ಅಪ್ಪ ಮಗ ಬಿಟ್ಟರೆ ಇನ್ಯಾರೋ ಆ ಪಕ್ಷದಲ್ಲಿ ಉಳಿಯಲ್ಲ. MLAಗಳು ಕಿತ್ಕೊಂಡು ಆಚೆ ಕಡೆಗೆ ಹೋಗ್ತಾರೆ. BMCನಲ್ಲಿ ಕೌನ್ಸಿಲರ್ಗಳಿದ್ದಾರೆ, ಅವರು ಕೂಡ ಕಿತ್ಕೊಂಡು ಆಚೆ ಕಡೆಗೆ ಹೋಗ್ತಾರೆ. ಕುರ್ಚಿಗೋಸ್ಕರ ಮಾಡಿದ್ದ ಒಂದು ಪ್ರಮಾದ ಹೆಂಗೆ ಜೀವನವನ್ನೇ ಸರ್ವನಾಶ ಮಾಡ್ತು, ಪಕ್ಷವನ್ನೇ ಸರ್ವನಾಶ ಮಾಡುತ್ತು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಆಗ್ತಿರೋದು ಅದನ್ನೇ. ಕುರ್ಚಿಗೋಸ್ಕರ, 4 ಓಟ್ಗೋಸ್ಕರ ದೇಶದ ಸಮಗ್ರತೆಗೆ ಬೆಂಕಿ ಇಡೋಕೆ ಹೋಗಿದ್ದು, ಹಿಂದುತ್ವಕ್ಕೆ ಬೆಂಕಿ ಇಡೋಕೆ ಹೋಗಿದ್ದು. ಆ ಕಡೆ ಅವರು ಅನುಭವಿಸ್ತಾ ಇದ್ದಾರೆ, ಈ ಕಡೆ ಉದ್ಧವ್ ಠಾಕ್ರೆ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಉತ್ತರ ಪ್ರದೇಶದಲ್ಲೂ ಶುರುವಾಗಿದೆಯಂತೆ. ನೆಕ್ಸ್ಟ್ ಎಪಿಸೋಡ್ ಮಾಡ್ತೀನಿ ಅದನ್ನು. ಉತ್ತರ ಪ್ರದೇಶದಲ್ಲಿ 36 MPಗಳಲ್ಲಿ 26 MPಗಳು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಯವರು ಮಾಯಾವತಿ ಪಕ್ಷಕ್ಕೆ ಹೋಗಬೇಕು ಅಂತ ಚಿಂತೆ ಮಾಡ್ತಿದ್ದಾರೆ ಅಂತೇಳಿ. ಯಾಕೆ ಅಂತೇಳಿದ್ರೆ ಮಾಯಾವತಿ
ಮಾಯಾವತಿ NDA ಜೊತೆಗೆ ಹೋಗಬೇಕು ಅಂತೇಳಿ ಚಿಂತನೆ ನಡೀತಾ ಇದೆ. ಸೊ ನೇರವಾಗಿ ಸಮಾಜವಾದಿ ಪಕ್ಷದವರು NDA ಜೊತೆ ಹೋಗೋಕ್ಕಾಗಲ್ಲ. ಹಾಗಾಗಿ ಮಾಯಾವತಿ ಜೊತೆ ಹೋಗಿ ಅಲ್ಲಿಂದ NDA ಭಾಗ ಆಗಬೇಕು ಅಂತೇಳಿ ಹೊರಟಿದ್ದಾರೆ. ಯಾರ್ಯಾರು ದೇಶದ್ರೋಹಿಗಳಿದ್ರು, ಯಾರ್ಯಾರು ಹಿಂದೂ ದ್ರೋಹಿಗಳಿದ್ರು, ಎಲ್ಲರೂ ಸರ್ವನಾಶ ಆಗ್ತಾ ಇದ್ದಾರೆ. ಆಗಬೇಕು. ನಮಸ್ಕಾರ.